ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಭಾನುವಾರ ಸುಮನಹಳ್ಳಿಯ ಒಂದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಅಂತಂದರೆ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂಥೇಳಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಒಂದು ಕರೆ ಬರುತ್ತೆ. ಕರೆ ಬಂದ ಬೆನ್ನಲ್ಲೇ ಅಂತಂದರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಅಂತಂದರೆ ಈ ಒಂದು ಸ್ಥಳಕ್ಕೆ ದೌಡಾಯಿಸಿದಂಥ ಸಂದರ್ಭದಲ್ಲಿ ಅಪರಿಚಿತ ಶವ ಅನ್ನೋ ರೀತಿಯಲ್ಲಿ ಪೊಲೀಸರು ಆ ಒಂದು ಬಾಡಿಯನ್ನು ತೆಗೆದುಕೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ ಬಳಿಕ ಅಲ್ಲಿ ಏನಂತಂದರೆ 2 ಜನ ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬರ್ತಾರೆ. ಪೊಲೀಸ್ ಠಾಣೆಗೆ ಬಂದು ಸರಿ ಕೊಲೆ ಮಾಡಿರೋದು ನಾವೇ, ಈ ಒಂದು ಕೊಲೆ ನಡೆದಿರುವಂಥದ್ದು ಹಣದ ವಿಚಾರಕ್ಕಾಗಿ ಅನ್ನುವಂತಹ ಒಂದು ವಿಚಾರವನ್ನು 3 ಜನ ಅಂತಂದರೆ ಬಾಯ್ಬಿಟ್ಟಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಡೌಟ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಯಾವಾಗಲೂ ಕೂಡ ಅಂತಂದರೆ ಯಾರೇ ಒಬ್ಬರು ಆರೋಪಿಗಳು ಬಂದು ಶರಣಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾಕೆ ಇವರು ತಮ್ಮ ಆರೋಪವನ್ನು ಒಪ್ಕೊಳ್ತಾ ಇದ್ದಾರೆ, ಅದು ಅಂತಂದರೆ ಬಾಡಿ ಸೀಸ್ ಆದಂಥ ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ ಅಂತ ಅಂದ್ಕೊಂಡ್ರು. ಆವಾಗ ಏನಂತಂದರೆ ಈ ಪೊಲೀಸರಿಗೆ ಡೌಟ್ ಬಂದಂಥ ಸಂದರ್ಭದಲ್ಲಿ ಅವರನ್ನ ಅಂತಂದರೆ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಅಸಲಿ ಕಹಾನಿ ಅಂತಂದರೆ ಹೊರಗಡೆ ಬರುತ್ತೆ. ಹಾಗಾದರೆ ಅಸಲಿ ಕಹಾನಿ ಏನು, ಅವ್ರು ಏನೇನೆಲ್ಲ ಬಾಯಿ ಬಿಟ್ಟಿದ್ರು ಮತ್ತು ಆ ಬಾಡಿಯನ್ನು ಇಲ್ಲಿ ತಂದು ಹೇಗೆ ಬಿಸಾಕಿದ್ರು ಅಂತಕ್ಕಂಥದ್ದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೇನೆ. ನೋಡಿ, ಇದೇ ಅನುಗ್ರಹ ಏನು ಅಪಾರ್ಟ್ಮೆಂಟ್ ಇದೆಯಲ್ಲ, ಈ ಒಂದು ಅಪಾರ್ಟ್ಮೆಂಟ್ನ ಒಳಗಡೆ ನಾವು ಬರ್ತಾ ಇದ್ದರೆ ನಮಗೆ ಬಲಗಡೆಗೆ ಆಗುತ್ತೆ ಆ ಒಂದು ಬಾಡಿ ಬಿಸಾಕಿರುವಂಥ ಜಾಗ. ಈ ರೋಡ್ ಏನು ನೋಡ್ತಾ ಇದ್ದಾರಲ್ಲ, ಈ ರೋಡು ಈ ಕಡೆ ಹೋಗುತ್ತೆ, ಬಲಭಾಗದ ಕಡೆ ಹೋಗುತ್ತೆ. ನಿಮಗೆ ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಯಾರೂ ಕೂಡ ಅಂತಂದರೆ ಓಡಾಡೋದಿಲ್ಲ, ಮತ್ತು ಇಲ್ಲಿ ಮೋರಿ ಇದೆ, ಮತ್ತು ಅಲ್ಲಿ ಏನಂತಂದರೆ ಹೈವೇ ರೋಡ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ನೆಟ್ವರ್ಕು ಮತ್ತು ಸಂಪರ್ಕ ಇರೋದಿಲ್ಲ. ರಾತ್ರಿ ಹೊತ್ತಲ್ಲಿ ಯಾರೂ ಓಡಾಡೋದಿಲ್ಲ. ಹೀಗಾಗಿ ಅಂತಂದರೆ ಏನು ಕೊಲೆ ಮಾಡಿದ್ರಲ್ಲ ಈ ಆರೋಪಿಗಳು, ಕೊಲೆ ಮಾಡಿದಂತಹ ಬಾಡಿಯನ್ನು ಇಲ್ಲಿ ಏನಂತಂದರೆ ತಂದು ಬಿಸಾಕಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದು. ಅಂತಂದರೆ ಕೆಂಗೇರಿ ಈ ಒಂದು ಮೋರಿ ಏನಿದೆಯಲ್ಲ, ಮೋರಿ ಒಳಗಡೆ ಅಂತಂದರೆ ಬಾಡಿ ಬಿಸಾಕಬೇಕು ಅಂತ ಹೇಳಿ ಪ್ಲ್ಯಾನನ್ನು ಮಾಡಿದರು. ಆದರೆ ಅವರಿಗೆ ಅವಸರದಲ್ಲಿ ಬಾಡಿ ಬಿಸಾಕೋಕ್ಕೆ ಆಗಿಲ್ಲ ಮತ್ತು ಅವ್ರು ನಶೆಯಲ್ಲಿದ್ದರು ಅನಿಸುತ್ತೆ. ಬಾಡಿ ಅಂತಂದರೆ ಸ್ವಲ್ಪ ಕೆಳಗೆ, ಅಂದರೆ ರಸ್ತೆ ಬದಿಯ ಸ್ವಲ್ಪ ಕೆಳಗೆ ಅಂತಂದರೆ ಬಿಸಾಕಿದ್ರು. ಆ ಒಂದು ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ಅಲ್ಲಿಯೇ ಹೋಗಿ ನಾನು ನಿಮಗೆ ಆ ಜಾಗವನ್ನು ತೋರಿಸ್ತೇನೆ. ಇವತ್ತು ಆ ಆರೋಪಿಗಳನ್ನು ಕೂಡ ಅಂತಂದರೆ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಯಾವ ರೀತಿಯಾಗಿ ಸ್ಪಾಟ್ ಮಹಜರನ್ನು ಮಾಡಿದರು, ಮತ್ತು ಇಲ್ಲಿ ಏನೇನೆಲ್ಲ ಅವರಿಗೆ ವಿಚಾರಣೆಯನ್ನು ಮಾಡಿದರು, ಅವ್ರಿಗೆ ಏನೆಲ್ಲ ಕೇಳಿದರು ಅಂತಕ್ಕಂಥದ್ರ ಬಗ್ಗೆ ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಒಟ್ಟು ಈ ಒಂದು ಪ್ರಕರಣದಲ್ಲಿ ಅಂತಂದರೆ 17 ಜನ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ತಿಳಿದು ಬಂದಿರುವಂಥದ್ದು. ಆದರೆ ಇದೀಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು 13 ಜನರ ಒಂದು ಏನು ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅವ್ರನ್ನ ಅಂತಂದರೆ ಕೋರ್ಟ್ ಮೂಲಕವಾಗಿ ಈಗಾಗಲೇ ವಶಕ್ಕೂ ಕೂಡ ಪಡೆದಿದ್ದಾರೆ. ಆ ವಶಕ್ಕೆ ಪಡೆದಿರುವಂಥದ್ದು ಅವರು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈಗ ನಾನು ನಿಮಗೆ ತೋರಿಸ್ತೇನೆ. ಆ ಕಡೆಯಿಂದ ಬಂದು, ಅಂದರೆ ಅಲ್ಲಿ ಏನೋ ಬೈಕ್ ನಿಂತಿದೆಯಲ್ಲ, ಆ ಬೈಕ್ ನಿಂತಹ ಜಾಗದಿಂದಲೇ ಬಂದು ಏನಂತಂದರೆ ಇಲ್ಲಿ ಏನು ವೈಟ್ ಕಲರ್ ಚೀಲ ಕಾಣಿಸ್ತಾ ಇದೆ ನೋಡಿ, ಈ ಚೀಲದ ಪಕ್ಕ ಏನಂತಂದರೆ ಒಂದು ಬುಲೆರೋ ವಾಹನದಲ್ಲಿ ಹಿಂಗೆ ಬಂದು ಇಲ್ಲಿ ಅಂತಂದರೆ ಬಾಡಿಯನ್ನು ಪಲ್ಟಿ ಮಾಡಿರುವಂತಹ ಒಂದು ಶಂಕೆ ಕೂಡ ಇರುವಂಥದ್ದು. ಯಾಕೆಂತೇಳಿದ್ರೆ ಅವರು ಅಲ್ಲಿ ಬಿಸಾಕಬೇಕು ಅಂಥೇಳಿ ಪ್ಲ್ಯಾನನ್ನು ಮಾಡಿದ್ರು. ನೇರವಾಗಿ ಈ ಥರ ಬಂದು ಇಲ್ಲಿ ಅಂತಂದರೆ ವೆಹಿಕಲನ್ನು ನಿಲ್ಲಿಸ್ತಾರೆ, ಅಂದರೆ ಬುಲೆರೋ ವಾಹನವನ್ನು ನಿಲ್ಲಿಸಿ ಇಲ್ಲಿಯೇ ಪಲ್ಟಿ ಮಾಡಿ ಕೆಳಗೆ ಬಿಸಾಕಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೆ ಅವರು ಕುಡಿದ ಅಮಲಿನಲ್ಲಿ ಅಂತಂದರೆ ಇಲ್ಲೇನೇ ಬಾಡಿ ಬಿಸಾಕಿದ್ದಾರೆ, ಕೆಳಗೆ ಹೋಗಿದೆ ಅಂತ ಅಂದ್ಕೊಂಡಿದ್ದೆ. ಅದು ಕೆಳಗೆ ಹೋಗಿಲ್ಲ. ಅದು ಬೆಳಗ್ಗೆ ಅಂತಂದರೆ ಈ ಒಂದು ಏನು ಅನುಗ್ರಹ ಅಪಾರ್ಟ್ಮೆಂಟ್ ಇದೆಯಲ್ಲ, ಈ ಒಂದು ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅದನ್ನು ಈ ಕಡೆ ಅಂದರೆ ಈ ಅಪಾರ್ಟ್ಮೆಂಟ್ನ ಒಂದು ರೌಂಡ್ ಬೆಳಿಗ್ಗೆ ಅದು ಅವ್ರು ಚೆಕ್ ಮಾಡ್ತಾರಂತೆ. ಅಂದರೆ ಅಪಾರ್ಟ್ಮೆಂಟ್ ಸುತ್ತಮುತ್ತ ಏನೆಲ್ಲ ಆಗಿದೆ, ಏನೆಲ್ಲ ಇದೆ ಅಂಥೇಳಿ ಅವರು ಸಹಜವಾಗಿಯೇ ಬಂದಿದ್ದಾರೆ. ಸೆಕ್ಯೂರಿಟಿ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದು ಶವ ಕಂಡಂಥ ಸಂದರ್ಭದಲ್ಲಿ ಅವರು ಕೂಡ ಗಾಬರಿ ಆಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಅಂತಂದರೆ ಅವ್ರು ಕರೆಯನ್ನು ಮಾಡಿದ್ದಾರೆ. ಅಂದರೆ ಈ ನಮಗೆ 112 ಎಲ್ಲ ಇರುತ್ತಲ್ಲ, ಆ ನಂಬರ್ಗೆ ಕಾಲ್ ಮಾಡಿದ್ದಾರೆ. ಸರ್, ನಮ್ಮ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಅಂತಂದರೆ ಒಂದು ಬಾಡಿ ಬಿದ್ದಿದೆ, ಬಂದು ನೋಡಿ ಅಂಥೇಳಿ ಹೇಳಿದ್ದಾರೆ. ಹೇಳಿದಂಥ ಸಂದರ್ಭದಲ್ಲಿ ಅವರು ಅಂತಂದರೆ ಬಂದು ಈ ಒಂದು ಇಲ್ಲಿ ಅಂತಂದರೆ ಬಂದು ಬಾಡಿ ಯಾವ ಥರ ಬಿದ್ದಿತ್ತು ಏನು ಎಲ್ಲ ತೊಗೊಂಡೋಗಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಪೊಲೀಸರಿಗೆ ನೋಡಿದ ತಕ್ಷಣ ಅಂದರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಾಡಿ ಅವರು ಕೂಡ ಇದು ಮಾಡಿಲ್ಲ ಅಂಥೇಳಿ ತೊಗೊಂಡಿದ್ದಾರೆ. ತೊಗೊಂಡ ಬಳಿಕ ಅವರು ಅವಾಗ ಅಪರಾಧಿಗಳೇನಿದ್ದಾರಲ್ಲ ಅವರನ್ನು ಕರ್ಕೊಂಬಂದು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅವರು ಬಾಯಿ ಬಿಟ್ಟಂಥದ್ದು ದರ್ಶನ್ ಅವರ ಹೆಸರು ಬಾಯ್ಬಿಟ್ಟ ತಕ್ಷಣವೇ ಏನಂತಂದರೆ
ಪೊಲೀಸರಿಗೂ ಕೂಡ ಎಲ್ಲೋ ಒಂದು ಕಡೆ ಶಾಕ್ ಆಗಿದೆ. ಯಾಕೆ ಇವರು ದರ್ಶನ್ ಹೆಸರು ಹೇಳ್ತಾ ಇದ್ದಾರೆ? ದರ್ಶನ್ ಅವರು ನಿಜಕ್ಕೂ ಕೂಡ ಅಂತಂದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರ, ದರ್ಶನ್ ಅವರು ಯಾವೆಲ್ಲ ವಿಚಾರಕ್ಕೆ ಈ ಒಂದು ಕೊಲೆಯನ್ನು ಮಾಡಿದ್ರು, ಇವರಿಗೆ ಮತ್ತು ಅವ್ರಿಗೆ ಏನು ಸಂಬಂಧ ಅಂತಕ್ಕಂಥದ್ರ ಬಗ್ಗೆ ಏನಂತಂದರೆ ಈ ಪಿನ್ ಟು ಪಿನ್ ಅಂತಂದರೆ ಮಾಹಿತಿಯನ್ನು ಹಾಕಿದ್ದಾರೆ. ಒಟ್ಟು 2 ದಿನಗಳ ಕಾಲ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗಿಲ್ಲ. 2 ದಿನಗಳ ಕಾಲ ಪೊಲೀಸರು ಗುಪ್ತವಾಗಿಯೇ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿ ಅಂದರೆ ಈ ಒಂದು ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಎನ್ಕ್ವೈರಿ ಆದಮೇಲೆ ಅಂತಂದರೆ ಮೈಸೂರಿನಲ್ಲಿ ಇರುವಂತಹ ದರ್ಶನ್ ಅವರನ್ನು ನೇರವಾಗಿ ಅಂತಂದರೆ ಅವರ ಒಂದು ಅಲ್ಲಲ್ಲಿ ಮೈಸೂರಿಗೆ ಹೋಗಿ ಹೋಟೆಲ್ನಲ್ಲಿದ್ದಂಥ ದರ್ಶನ್ ಅವರನ್ನು ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ವಿಚಾರಣೆಯನ್ನು ಮಾಡಿದ್ದಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೇಳಿ ಬಂದಿರೋದೇನಂತ ಹೇಳಿದ್ರೆ, ಪವಿತ್ರ ಗೌಡ ಅನ್ನೋವಂಥವ್ರನ್ನು ಈ ಯಾರು ರೇಣುಕಾ ಸ್ವಾಮಿ ಅಂತವರು ಅಂತಂದರೆ ಅಶ್ಲೀಲವಾಗಿ ಮೆಸೇಜನ್ನು ಕಳಿಸಿದ್ರು, ಆ ವಿಚಾರಕ್ಕೆ ಅಂತಂದರೆ ಅವ್ರನ್ನ ಕರೆಸ್ಕೊಂಡು ಅಂತಂದರೆ ಇವರಿಗೆ ಬೆಂಗಳೂರಿಗೆ ಕರೆಸ್ಕೊಂಡು ಹಿಂಸೆ ಕೊಟ್ಟು ಅವ್ರನ್ನ ಕೊಲೆ ಮಾಡಲಾಗಿದೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿ ಕೂಡ ತಿಳಿದಿರುವಂಥದ್ದು. ಹೀಗಾಗಿ ಅಂತಂದರೆ ದರ್ಶನ್ ಅವ್ರನ್ನೂ ಕೂಡ ಸೇರಿದಂತೆ ಪವಿತ್ರ ಗೌಡ ಅವ್ರನ್ನೂ ಒಳಗೊಂಡಂತೆ ಒಟ್ಟು 13 ಜನರನ್ನು ವಶಕ್ಕೆ ಪಡೆದು ಈಗ ಅಂತಂದರೆ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಇವತ್ತು ಕೂಡ ಖುದ್ದಾಗಿ ಪೊಲೀಸರು ಇದೇ ಜಾಗಕ್ಕೆ 4 ಆರೋಪಿಗಳನ್ನು ಅಂದರೆ ಯಾರು ಡೆಡ್ ಬಾಡಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಬಿಸಾಕ್ ಹೋಗಿದ್ರು ಅವರೆಲ್ಲರನ್ನ ಕರ್ಕೊಂಡು ಬಂದು ಸ್ಪಾಟ್ ಮಾಜರ್ನ ಮಾಡಿರುವಂಥದ್ದು. ಯಾವ ರೀತಿಯಾಗಿ ಇಲ್ಲಿ ಬಾಡಿಯನ್ನು ತೆಗೆದುಕೊಂಡು ಬಂದ್ರಿ, ಯಾವ ಕಡೆಯಿಂದ ಬಂದ್ರಿ, ಯಾವ ವೆಹಿಕಲಲ್ಲಿ ತೊಗೊಂಡ್ಬಂದ್ರಿ, ಆಮೇಲೆ ಎಷ್ಟೊತ್ತಿಗೆ ಬಂದ್ರಿ ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಇನ್ನು ಪೊಲೀಸ್ ಕಸ್ಟಡಿಗೆ ಅವಕಾಶ ಉಳಿದಿರುವಂಥದ್ದು ಮತ್ತು ದಿನಗಳು ಉಳಿದಿರುವಂಥದ್ದು 4 ದಿನ ಮಾತ್ರ. ಆ 4 ದಿನಗಳಲ್ಲಿ ಇನ್ನೂ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮತ್ತು ಅದನ್ನು ಎಲ್ಲಿಂದ ಕರ್ಕೊಂಬಂದರು, ಪವಿತ್ರ ಗೌಡಗೆ ಆತ ಏನು ಮೆಸೇಜ್ ಮಾಡಿದ್ದ, ಇವರು ಯಾವ ರೀತಿಯಾಗಿ ಅವನ ಮೆಸೇಜ್ಗಳನ್ನು ಸ್ವೀಕರಿಸಿದ್ರು, ಅಲ್ಲಿ ಏನೇನೆಲ್ಲ ಆಯಿತು ಡೆವಲಪ್ಮೆಂಟು, ಮತ್ತು ದರ್ಶನ್ ಅವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆದರು, ಯಾವ ರೀತಿಯಾಗಿ ಪ್ರತ್ಯಕ್ಷವಾಗಿ ಆದ್ರ ಪರೋಕ್ಷವಾಗಿ ಆದ್ರ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನಿಸಿದ ಬಳಿಕ ಅಂತಂದರೆ ಇವರಿಗೆ ಏನು 4 ದಿನ ಆದಮೇಲೆ ಇನ್ನೂ 4 ದಿನ ಆದಮೇಲೆ ಇವ್ರನ್ನ ತೆಗೆದುಕೊಂಡು ಹೋಗಿ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಮೇಲೆ ಇವ್ರನ್ನ ಏನಂತಂದರೆ ಕೋರ್ಟ್ ಯಾವ ರೀತಿಯಾಗಿ ಶಿಕ್ಷೆ ಕೊಡುತ್ತೆ ಅಂತಕ್ಕಂಥದ್ದು ಕೂಡ ನೋಡಬೇಕಾಗಿರುವಂಥದ್ದು. ಮತ್ತು ಈ ಪ್ರಕರಣದಲ್ಲಿ ದರ್ಶನ್ ಅವರು ಆರೋಪಿನ ಅಥವಾ ನಿರಪರಾಧಿನ ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಬೆಳಕಿಗೆ ಬರಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ಹೆಸರು ಹೇಳೋಣ. ಕ್ಯಾಮ್ರಾಮನ್ ಸುತೀಶ್ ಜೊತೆ ಮಂಜುನಾಥ್ ನಿರ್ವಣಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.